ಮತ್ತು ಈ ಬಿಗ್ ಬಾಸಲ್ಲಿ ಈ ವಾರ ಎಲಿಮಿನೇಷನ್ ಇಲ್ಲ. ಈ ವಾರ ಎಲಿಮಿನೇಷನ್ ಯಾಕಿಲ್ಲ ಅಂತ ಎಲ್ರಿಗೂ ಗೊತ್ತು. ಯಾಕಂದರೆ ಈ ವಾರ ಸ್ಪಂದನ ಮತ್ತೆ ನಾಮಿನೇಟ್ ಆಗಿದ್ದಾಳಲ್ಲ, ಅವಳನ್ನ ಮನೆಗೆ ಕಳಿಸ್ಬೇಕಾಗತ್ತೆ ಅಂದ್ಬಿಟ್ಟು ಎಲಿಮಿನೇಷನ್ ಇಲ್ಲ ಅಂತ ಮಾಡ್ತಾವ್ರೆ. ಈ ಬಿಗ್ ಬಾಸ್ ಸೇವ್ ಆಗಬೇಕಂದ್ರೆ ಜನಗಳು ಓಟ್ ಏನು ಬೇಕಾಗಿಲ್ಲ, ಅದನ್ನು ಬಿಗ್ ಬಾಸೇ ಮಾಡಿಬಿಡ್ಬೋದು. ಯಾರು ಬೇಕೋ ಅವ್ರನ್ನ ಇಕ್ಕೊಂಡು ಬೇಡದೇವ್ರನ್ನ ಕಳಿಸ್ಬಿಡ್ಬೋದು ಬಿಗ್ ಬಾಸೇ. ಯಾಕಂದರೆ ಅವ್ರು ಇಷ್ಟ ಆದವ್ರು ಹೋಗ್ಬೇಕಾಗತ್ತಲ್ಲ. ಅದಕ್ಕೆ ಈ ಬಿಗ್ ಬಾಸ್ ಏನು ಮಾಡಿಬಿಡ್ತಾನೆ, ನೋ ಎಲಿಮಿನೇಷನ್ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಇಕ್ಬಿಡ್ತಾನೆ. ಮತ್ತು ಚೆನ್ನಾಗಿ ಆಡ್ತಾ ಇರೋರ್ನೆಲ್ಲ ಕಳಿಸ್ಬಿಟ್ಟ ಮನೆಗೆ. ಯಾಕಂದರೆ ಬಿಗ್ ಬಾಸ್ದೆಲ್ಲ ಬಂಡವಾಳ ಅವ್ರು ಆಚೆ ಇಕ್ತಾರೆ ಅಂದ್ಬಿಟ್ಟು. ಏನು ಕಾಕ್ರೋಜು ಜಾನ್ವಿ ಅವ್ರು ಜಗಳ ಮಾಡ್ತಾಯಿದ್ರೋ, ಕೆಟ್ಟದೇ ಹೇಳ್ತಾಯಿದ್ರೋ, ಏನು ಮಾಡ್ತಾಯಿದ್ರೋ, ಹಂಗೆ ಅವರಿಬ್ರದ್ದು ಹಂಗೆ ನಡೀತಾ ಇತ್ತು. ಪಾಪ ಕಾಕ್ರೋಜ್ ಅಂತೂ ಏನು ಒಂದು ವಾರ ಸ್ವಲ್ಪ ಮಾತಾಡ್ದ ಆ ರಕ್ಷಿತಾ ಬಗ್ಗೆ ಸೆಡೆ ಅಂತ ಒಂದು ಮಾತಂದ. ಇವಾಗ ಯಾರು ಬಿಗ್ ಬಾಸಲ್ಲಿ ಮಾತಾಡ್ತಾನೇ ಇಲ್ವ ಕೆಟ್ಟದಾಗಿ? ಇವಾಗ ಬಂದು ಅವ್ರನ್ನೆಲ್ಲ ವಾರ ಸುದೀಪ್ ಸರ್ ಕೇಳ್ತಾ ಇದ್ದಾರಾ? ಮೊದಲು ಏನಾದರೂ ಮಾತಾಡಬೇಕು ಅಂದರೆ ಸುದೀಪ್ ಸರ್ ಬರ್ತಾರಪ್ಪ, ಬೈತಾರೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿತ್ತು. ಏನು ಹೇಳೋದು ಅವ್ರಿಗೆ, ಯಾವ ರೀತಿ ಅಂತ. ಅವ್ರು ಬರ್ತಾರೆ ಅಂದರೆ ತಪ್ಪು ಮಾಡಿದ್ರು ಕೂಡ ಎದ್ರುಕೊಂಡು ಶನಿವಾರ ಬರತ್ತೆ ಅಂದರೆ ಅಷ್ಟು ಭಯ ಪಡ್ತಾಯಿತ್ತು. ಇವಾಗ ಇವ್ರಿಗೆಲ್ಲ ಗೊತ್ತಾಗಾಯಿತು, ಬರ್ತಾರೆ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಮತ್ತು ಕಾಮಿಡಿ ಮಾಡ್ಕೊಂಡಿರ್ತಾರೆ, ಅದು ಮಾಮೂಲಿ ಬಿಡು ಅಂದ್ಬಿಟ್ಟು ಅವರ ಅಷ್ಟೊಂದು ಸಲಿಗೆಯಿಂದ ಆಡ್ತಾ ಇರೋದು. ಅದರಿಂದನೇ ಗೊತ್ತಾಗ್ತಾ ಇದೆ ನಮಗೆಲ್ರಿಗೂ ಸುದೀಪ್ ಸರ್ಗೆ ಈ ಶೋ ನಡೆಸೋದಕ್ಕೆ ಇಷ್ಟ ಇಲ್ಲ, ಇವ್ರು ಬಲವಂತಕ್ಕೆ ಬರ್ತಾಯಿದ್ದಾರೆ ಅಂತ. ಬಲವಂತಕ್ಕೆ ಯಾಕೆ ಬರಬೇಕು? ಸುದೀಪ್ ಸರ್ಗೆ ಇಷ್ಟ ಇಲ್ಲ, ಮನಸ್ಸಿಲ್ಲ ಅಂದಮೇಲೆ ಆ ಕೆಲಸ ಮಾಡಲೇಬಾರ್ದು. ಬಂದು ನೋಡೋರ್ಗೂ ಬೇಜಾರು, ಅವರು ಬೇಜಾರಿಂದನೇ ನಡೆಸ್ಕೊಡ್ಬೇಕು. ವಾರ ಬಂತು ಅಂದರೆ ಸುದೀಪ್ ಸರ್ ಬರ್ತಾರೆ, ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಜನ ಎಲ್ಲ ಕಾಯ್ತಾ ಇರ್ತಾರೆ, ಒಂದು ಕುತೂಹಲ ಇರುತ್ತೆ. ಇವ್ರು ಬರ್ತಾರೆ, ಏನು ಮಾತಾಡದೆ ಹೋಗ್ತಾರೆ. ಮತ್ತು ವೀಕೆಂಡ್ ಏನಕ್ಕೆ ಹಂಗೆ ಬಿಗ್ ಬಾಸ್ ಶೋ ನಡೆಸ್ಕೊಂಡೇ ಹೋಗ್ಬೋದಲ್ಲ. ಹೆಂಗೋ ಗಿಲ್ಲಿ ಅಂತವ್ರಿದ್ರೆ ಕಾಮಿಡಿನ ಹಾಗೇ ಆಗತ್ತೆ, ಹೆಂಗೂ ಚೆನ್ನಾಗಿರುತ್ತೆ. ಅದನ್ನೇ ನೋಡ್ಕೊಂಡಿದ್ಬಿಡು, ಒಂದೇ ಸಲ ಕೊನೆಯಲ್ಲಿ ಫೈನಲ್ ಅಂತ ಇಕ್ಬಿಡ್ಬೋದಲ್ವ. ಆವಾಗ ಸುದೀಪ್ ಸರ್ನ ಸ್ಟಾರ್ಟಿಂಗ್ ಕರೆಸ್ಬೇಕು, ಲಾಸ್ಟಲ್ಲಿ ಕರೆಸ್ಬೇಕು. ಪಾಪ ಮಧ್ಯದಲ್ಲಿ ಅವ್ರಿಗೂ ಬೇಜಾರು, ನಮಗೆ ನೋಡೋರಿಗೂ ಬೇಜಾರು. ಈ ರೀತಿ ಏನಕ್ಕೆ ಮಾಡ್ತಾನೆ ಈ ಬಿಗ್ ಬಾಸು? ಇಲ್ಲ ಸುದೀಪ್ ಸರ್ ತಾನೇ ಸ್ವಂತವಾಗಿ ಬಿಟ್ಬಿಡ್ಬೇಕು, ಅವ್ರು ಇಷ್ಟದಂತೆ ಮಾತಾಡಿ ಅಂದ್ಬಿಟ್ಟು. ಅದರಲ್ಲಿ ವಾರದಲ್ಲಿ ಬರ್ತಾರೆ. ಅವ್ನು ರಘು ಚೆನ್ನಾಗಿದ್ದ ಗಿಲ್ಲಿ ಹತ್ರ. ಇವ್ರು ಬರ್ತಾರೆ, ಏನು ರಘು ನೀನು ಆಡಲ್ವಾ, ಗಿಲ್ಲಿ ಹತ್ರ ಚೆನ್ನಾಗಿರೋಕ್ಕೆ ಬಂದಿದ್ಯಾ ಅಂತಾರೆ. ರಜತ್ ಬಂದ, ಸ್ಟಾರ್ಟಿಂಗ್ ಆ ಥರ ಮಾಡ್ದೆ, ಆಮೇಲೆ ಗಿಲ್ಲಿ ಥರ ಚೆನ್ನಾಗವನೆ ಗಿಲ್ಲಿ ಹತ್ರ. ಆ ರಜತ್ ಹೇಳ್ತಾರೆ, ಏನು ನಿನ್ನ ಆಡೋಕ್ಕೆ ಬಂದಿದ್ಯಾ, ಗಿಲ್ಲಿ ಜೊತೆ ಇರೋಕ್ಕೆ ಬಂದಿದ್ಯಾ ಅಂತಾರೆ. ಇವ್ರು ಬರೋದೇನಕ್ಕೆ, ಅವ್ರನ್ನೆಲ್ಲ ದೂರ ಮಾಡಬೇಕು ಅಂತ ಬರ್ತಾರೆ ಸುದೀಪ್ ಸರ್. ಮನೆಯಲ್ಲಿ ಅವ್ರಿಗೆ ಯಾರ ಜೊತೆ ಇಷ್ಟ ಆಗುತ್ತೋ, ಯಾರ ಜೊತೆಯಲ್ಲಿ ಇದಾಗಿರುತ್ತೋ ಅವ್ರ ಜೊತೆಲಿ ಚೆನ್ನಾಗಿರ್ತಾರೆ. ಅದನ್ನು ಬಂದು ಇವ್ರು ಕೇಳಿ ದೂರ ಮಾಡಬೇಕಾ? ಇವಾಗ TRPಗೋಸ್ಕರ ಇಷ್ಟೆಲ್ಲ ಮಾಡಬೇಕು ಅಂದರೆ ಅವರೇ ಹೇಳ್ಬಿಡ್ಬೇಕು, ಜಗಳಗಳು ತಂದು ಇಟ್ಬಿಟ್ಟು ಅಲ್ಲೆಲ್ಲ ಜಗಳ ಮಾಡಿಸ್ಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಎತ್ತಿ ಬಿಡಿ, ಅದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗೇ ಕಾಣಿಸಲ್ಲ. ಇವಾಗ ಸುದೀಪ್ ಸರ್ ಬರ್ತಾರೆ, ರಘು ಗಿಲ್ಲಿ ಚೆನ್ನಾಗಿರೋದು ಏನೋ ಒಂಥರ ಹೇಳ್ತಾರೆ. ಆವಾಗಿನ ರಘುಗೆ ಏನು ಅನಿಸುತ್ತೆ, ನನ್ನೆಲ್ಲ ಹೊರಗಡೆ ಏನೋ ಒಂಥರ ಕೆಟ್ಟದಾಗ ಕಾಮಿಡಿ ಥರ ತಿಳ್ಕೊಂಬಿಟ್ಟಿದ್ದಾರೆ, ನನ್ನೇನೋ ಒಂಥರ ಇದು ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟವನೆ. ಅದು ಬಂದು ಸುದೀಪ್ ಸರ್ ಹೇಳ್ಬೋದಲ್ಲ, ನಿಮ್ಮಿಬ್ಬರು ಬಾಂಡ್ ತುಂಬ ಚೆನ್ನಾಗಿದೆ, ನೀವಿಬ್ಬರು ಚೆನ್ನಾಗಿದ್ದೀರ, ಇದೇ ರೀತಿ ಇರ್ರಿ ಅಂತ ಬಂದು ಹೇಳ್ಬೋದಲ್ಲ. ದೂರ ಆಗೋಕ್ಕೆ ಮಾತ್ರ ಬಂದು ಹೇಳ್ತಾರೆ, ಅವರಿಬ್ಬರನ್ನ ಅರ್ಥ ಮಾಡ್ಬೋದಲ್ಲ. ಈ ಬಿಗ್ ಬಾಸಲ್ಲಿ ಇವಾಗ ರಘು ಗಿಲ್ಲಿದು ಬಾಂಡಿಂಗ್ ಆಚೆ ಚೆನ್ನಾಗಿದೆ ಅಂದ್ಬಿಟ್ಟು ಸುದೀಪ್ ಸರ್ ಬಂದುಬಿಟ್ಟು ಒಂದು ಹಿಂಡು ಕೊಟ್ಟರೆ ರಘು ಅದನ್ನು ತಪ್ಪು ಇಷ್ಟೊಂದು ಮಾಡ್ತಾವನಲ್ಲ ರಘು, ಎಷ್ಟು ರಾಂಗಾಗಿ, ಎಷ್ಟು ಒಂಥರ ತುಂಬಾ ಮೃಗ ಥರ ನಡ್ಕೊಳ್ತಾರಲ್ಲ, ಅದನ್ನು ಅವ್ರು ತಿದ್ಕೊಳ್ತಾರೆ ತಾನೇ. ಅವರಿಬ್ಬರು ಬಾಂಡಿಂಗ್ ಚೆನ್ನಾಗಿದೆ ಅಂತ ತಾನೇ ಆಚೆ ಜನಗಳಿಗೂ ಇಷ್ಟಪಡ್ತಾವ್ರೆ, ಎಲ್ಲರೂ ನೋಡ್ತಾರೆ. TRPನೂ ಚೆನ್ನಾಗಿ ಬರುತ್ತೆ. ವಾರ ಬರ್ತಾರೆ, ಅದನ್ನು ಏನೋ ಒಂದು ಹೇಳಿ ದೂರ ಮಾಡ್ತಾರೆ. ಗಿಲ್ಲಿ ಜೊತೆ ಯಾರಾದರೂ ಚೆನ್ನಾಗಿರಲಿ, ಅವ್ರನ್ನ ಬಂದು ದೂರ ಮಾಡೋಕ್ಕಂತಲೇ ಬರ್ತಾರೆ. ಅದನ್ನು ಕೆಡ್ಸೋಕ್ಕೇನೋ ಬರೋದು ಇವರು. ನನಗಂತೂ ಈ ಸೀಸನ್ನು ಕಂಟೆಂಟ್ಸ್ ಕಡೆ ಇರೋ ಜನಗಳೆಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲ ಒಳ್ಳೆಯವರೇ. ಈ ಬಿಗ್ ಬಾಸ್ ಟೀಮ್ ಇದೆಯಲ್ಲ ಅವರೇ ಸರಿ ಇಲ್ಲ. ನಿಮ್ಗೆ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.